ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಾವುಗಳು ಯಾರೆಲ್ಲ LPG ಗ್ಯಾಸಿಗೆ EKYC ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರೋ ಅದನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಆಗ್ಬೋದು ಅಥವಾ ನಿಮ್ಮ ಹತ್ತಿರ ಸಿಸ್ಟಮ್ ಇತ್ತಂದರೆ ಅಥವಾ ಲ್ಯಾಪ್ಟಾಪ್ ಇತ್ತಂದರೆ ಅದರ ಮುಖಾಂತರ ಕೂಡ ನೀವು LPG ಗ್ಯಾಸನ್ನು EKYC ಮಾಡ್ಕೋಬೋದು. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇಲ್ಲಿ ನೋಡಿ, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಆಗ್ಬೋದು ಅಥವಾ ಡೆಸ್ಕ್ಟಾಪ್ನಲ್ಲಿ ಆಗ್ಬೋದು. ಮೈ LPG ಅಂತೇಳಿ ಸರ್ಚ್ ಮಾಡಿ ನೋಡಿ. ಇಲ್ಲಿ ಮೊದಲು ಬಂದಿರೋ ಲಿಂಕು ಮೈ LPG ಅಂತ ಇದೆ, mylpg.in ಅಂತೇಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜಸ್ಸು ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ನೋಡಿ, ನಿಮಗೆ LPG 3 ಗ್ಯಾಸ್ಗಳು ಕಾಣ್ತಾ ಇದ್ದಾವೆ. ಮೊದಲನೇದಾಗಿ ಭಾರತ್ ಗ್ಯಾಸ್ ಅಂತ ಇದೆ, ಎರಡನೇದಾಗಿ HP ಗ್ಯಾಸ್ ಇದೆ, ಮೂರನೇದಾಗಿ ಇಂಡಿಯನ್ ಗ್ಯಾಸ್ ಇದೆ. ಸೊ ಈ ಒಂದು 3 ಏಜೆನ್ಸಿಗಳ ಗ್ಯಾಸ್ಗಳಲ್ಲಿ ನಿಮಗೆ ಯಾವ ಗ್ಯಾಸು ನಿಮ್ಮ ಹತ್ರ ಇದೆಯೋ ಆ ಏಜೆನ್ಸಿ ಗ್ಯಾಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ನೆಕ್ಸ್ಟ್ ವಿಂಡೋಗೆ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಭಾರತ್ ಗ್ಯಾಸಿಗೆ EKYC ಮಾಡೋದನ್ನು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಭಾರತ್ ಗ್ಯಾಸ್ EKYC ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ನಿಮಗೆ ಸೈನ್ ಇನ್ನು ಮತ್ತು ನ್ಯೂ ಯೂಸರ್ ಅಂತೇಳಿ 2 ಆಪ್ಷನ್ಗಳು ಕಾಣ್ತಾ ಇದ್ದಾವೆ. ಇಲ್ಲಿ ನೀವು ಮೊದಲನೇ ಬಾರಿಗೆ EKYC ಅಥವಾ ಲಾಗಿನ್ ಆಗ್ತಾ ಇದ್ದೀರ ಅಂತಂದರೆ ನೀವು ಮೊದಲು ಇಲ್ಲಿ ರಿಜಿಸ್ಟರ್ ಮಾಡಿರಬೇಕು. ಸೊ ರಿಜಿಸ್ಟರ್ ಮಾಡಿದರೆ ಮಾತ್ರ ನೀವು ಇಲ್ಲಿ ಸೈನ್ ಇನ್ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ನಾವು ಇವಾಗ ಹೊಸ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಥರ ಒಂದು ನಮಗೆ ನೆಕ್ಸ್ಟ್ ವಿಂಡೋ ಅಪಿಯರ್ ಆಗಿದೆ. ಇದನ್ನು ನಾನು ನಿಮಗೆ ಯಾವ ಥರ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ಪ್ರೊಸೆಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಬಾಕ್ಸಲ್ಲಿ ನಿಮ್ಮ ಗ್ಯಾಸಿನ ಕನ್ಸ್ಯೂಮರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿಬಿಟ್ಟು ನಂತರ ಕೆಳಗಡೆ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ನೇಮು ಮೇಲೆ ಡಿಸ್ಪ್ಲೇ ಆಗ್ತಾಯಿದೆ. ಈ ಒಂದು ಎಲ್ಲ ಡೀಟೇಲು ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಇಲ್ಲಿ ಡೀಟೇಲು ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಜನರೇಟ್ OTP ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ OTP ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಬಂದಿರೋ OTPಯನ್ನು ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ವಿಂಡೋ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ಪ್ರಿಪೇರ್ಡ್ ಲಾಗಿನ್ ID ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ಕನ್ಸ್ಯೂಮರ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಪಾಸ್ವರ್ಡು 2 ಟೈಮ್ ಹಾಕಿಬಿಟ್ಟು ಕನ್ಫರ್ಮ್ ಮಾಡಿ. ಸ್ಪೆಷಲ್ ಕ್ಯಾರೆಕ್ಟರು, ನ್ಯೂಮರಿಕ್ಕು ಕ್ಯಾರೆಕ್ಟರು ಇದೆಲ್ಲ ಇರಬೇಕು. ಇಲ್ಲಿ ನೋಡಿ, ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಆಗಿದೆ. ಇವಾಗ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ ನೋಡಿ. ಇಲ್ಲಿ ಲಾಗಿನ್ ಪೇಜ್ ಈ ಥರ ಬಂದಿರುತ್ತೆ. ಇಲ್ಲಿ ನೀವು ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಆಲ್ರೆಡಿ ಕಾಣ್ತಾ ಇದೆ. ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟ್ ವಿಂಡೋದಲ್ಲಿ ನಿಮಗೆ ನೋಡಿ, ಇಮೇಲ್ ID ಲಿಂಕ್ ಇಲ್ಲ ಅಂತಂದರೆ ಇಮೇಲ್ ID ಅಪ್ಡೇಟ್ ಮಾಡಿ ಅಂತೇಳಿ ಬಂದಿದೆ. ಇವಾಗ ನೀವು ಆಮೇಲೆ ಆದರೂ ಮಾಡ್ಕೋಬೋದು. ಜಸ್ಟ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಬೆನಿಫಿಷಿಯರ್ ಯಾರು ಇರ್ತಾರಲ್ಲೋ ಅವ್ರದ್ದೆಲ್ಲ ಡೀಟೇಲ್ಸು ಇಲ್ಲಿ ಓಪನ್ ಆಗುತ್ತೆ. ಯಾರ ಹೆಸರು ಮೇಲೆ ಗ್ಯಾಸ್ ಕನೆಕ್ಷನನ್ನು ನೀವು ತೊಗೊಂಡಿರ್ತೀರೋ ಅವ್ರದ್ದು ಒಂದು ಎಲ್ಲ ಡೀಟೇಲು ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ನಂತರ ಇಲ್ಲಿ ನೋಡಿ, ಇವಾಗ ನಾವು ನಮ್ಮ ಭಾರತ್ ಗ್ಯಾಸನ್ನು ನಾವು ಯಾವ ಥರ EKYC ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣ್ತಾ ಇರುವಂಥ ಆಪ್ಷನ್ಗಳು ಪ್ರತಿಯೊಂದು ಯೂಸ್ ಆಗುವಂಥದ್ದೇ. ಇಲ್ಲಿ ಸಬ್ಮಿಟ್ EKYC ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಒಂದು ಹೊಸ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ಸು ಸಿಂಗಲ್ ಇದ್ದಾರೋ ಡಬಲ್ ಇದ್ದಾರೋ, ಅದು ಮಿಸ್ಟರ್ ಮಿಸ್ಸಸ್ ಅದೇನಿದೆಯೋ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ಳಿ. ನಂತರ ಫಿಮೇಲ್ ಅಂತ ಜೆಂಡರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಂಡಿಡೇಟ್ ಅಂದರೆ ಬೆನಿಫಿಷಿಯರಿ ಯಾರಿದ್ದಾರೋ ಅವರ ತಂದೆ ಹೆಸರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅಂದರೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಕೆಲವೊಂದು ಬಾಕ್ಸ್ಗಳನ್ನು ನಾನು ಫಿಲಪ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಫಿಲಪ್ ಮಾಡದೇ ಇದ್ದರೆ ಏನು ಬರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ಆಗಿ ತೋರಿಸ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ, ಇವಾಗ ನೀವು ಈ ಫಾರ್ಮನ್ನು ಅಥವಾ EKYC ಮಾಡ್ತಾ ಇರೋ ರೀಸನ್ ಏನು ಅಂತ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಯಾವುದೇ ಥರ ನಮಗೆ ಸಬ್ಸಿಡಿ ಬರ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಲಾಸ್ಟ್ ಆಪ್ಷನ್ ಕನ್ಸ್ಯೂಮರ್ ಬ್ಲಾಕ್ಡ್ ಅಂತ ಇದೆ ನೋಡಿ. ಈ ಒಂದು ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಕನ್ಸೆಂಟ್ ಇದೆ. ಈ ಡಿಕ್ಲರೇಷನನ್ನು ನೀವು ಚೆಕ್ ಬಾಕ್ಸನ್ನು ಹಾಕಿಬಿಟ್ಟು ಇಲ್ಲಿ ಕಾಣ್ತಾ ಇರೋವಂಥ ಕ್ಯಾಪ್ಚನ್ನು ಈ ಬಾಕ್ಸಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಜನರೇಟ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಇಲ್ಲಿ ಇಮೇಲ್ IDಯನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು. ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಕೂಡ ಮ್ಯಾಂಡೇಟರಿ ಇದೆ. ಯಾಕಂದರೆ ಸ್ಟಾರ್ ಮಾರ್ಕ್ಸ್ ಎಲ್ಲಿದ್ದಾವೆ ಅದೆಲ್ಲ ಕಂಪಲ್ಸರಿ ಫಿಲಪ್ ಮಾಡಲೇಬೇಕು. ಇಲ್ಲಿ ನೋಡಿ, ನಾನು ಅನ್ಮ್ಯಾರಿಡ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದಿಲ್ಲ. ಯಾಕಂದರೆ ನಾವು ಕೆಲವೊಂದು ಬಾಕ್ಸ್ಗಳನ್ನು ತುಂಬದೇ ಇದ್ದರೆ ಆ ಫಾರ್ಮ್ ಕಂಟಿನ್ಯೂ ಕೂಡ ಆಗೋದಿಲ್ಲ. ಇಲ್ಲಿ ನೋಡಿ, ನಾನು ಇನ್ನೂ ಒಂದು ಬಾಕ್ಸನ್ನು ತುಂಬಿಲ್ಲ.
ಆದರೂ ಕೂಡ ಇಲ್ಲಿ ಪ್ರತಿಯೊಂದು ಏನು ಎರರ್ ಬರುತ್ತೆ ಅಂತ ಅನ್ನೋದು ನೀವು ವಿತ್ ಲೈವ್ ಆಗಿ ಪ್ರೂಫ್ ಇಟ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಇದೊಂದು ಅರ್ಜಿಯನ್ನು ಹಾಕಲಿಕ್ಕೆ. ಇಲ್ಲಿ ನೋಡಿ ತಂದೆ ತಾಯಿ ಹೆಸರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಕ್ಯಾಂಡಿಡೇಟದ್ದು ಮಿಸ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡೆ, ಯಾಕಂದರೆ ಅವರು ಅನ್ಮ್ಯಾರಿಡ್ ಇದ್ದರು. ಹಾಗಾಗಿ ಡಾಕ್ಯುಮೆಂಟಲ್ಲಿ ಯಾವುದೇ ಥರ ಮ್ಯಾರಿಡ್ ಸ್ಟೇಟಸ್ಸು ಅನ್ಮ್ಯಾರಿಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತಾಯಿ ಹೆಸರನ್ನು ಕೂಡ ಇಲ್ಲಿ ಕಂಪಲ್ಸರಿ ಮ್ಯಾಂಡೇಟರಿಯಾಗಿ ಫಿಲಪ್ ಮಾಡಲೇಬೇಕು. ಇಲ್ಲಿ ಇನ್ನೂ ಒಂದು ಕೂಡ ಇದೆ ನೋಡಿ, ಇಲ್ಲಿ ಇಮೇಲ್ ಐ ಡಿ ಕೂಡ ಮ್ಯಾಂಡೇಟರಿ ಇದೆ. ಇಲ್ಲಿ ಇಮೇಲ್ ಐ ಡಿ ಹಾಕಿಲ್ಲ ಅಂತಂದರೂ ಕೂಡ ನಿಮ್ಮ ಇಮೇಲ್ ಐ ಡಿಗೆ OTP ಬರೋದಿಲ್ಲ. ಯಾಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಕಂಪಲ್ಸರಿ ನೀವು ಇಮೇಲ್ ಐ ಡಿ ರಿಜಿಸ್ಟರ್ ಮಾಡಲೇಬೇಕು, ಯಾಕಂದರೆ ಇಮೇಲ್ ಐ ಡಿ ಮುಖಾಂತರನೇ ನಿಮಗೆ OTP ಸಿಗುತ್ತೆ. ಇವಾಗ ನೋಡಿ ನಾನಿಲ್ಲಿ ಇಮೇಲ್ ಐ ಡಿಯನ್ನು ಹಾಕ್ತಾಯಿದ್ದೀನಿ. ಇಮೇಲ್ ಐ ಡಿಯನ್ನು ಹಾಕಿಬಿಟ್ಟು ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ತೀನಿ. ಸೊ ವೇಟ್ ಮಾಡಿ, ನಾನು ಯಾವುದೇ ಥರ ಸ್ಕಿಪ್ ಮಾಡ್ತಾಯಿಲ್ಲ ವೀಕ್ಷಕರೇ, ಪೂರ್ತಿಯಾಗಿ ನೋಡಿ. ಇಲ್ಲಿ ನೋಡಿ ಇವಾಗ ಸಬ್ಮಿಟ್ ಮಾಡಿದರೆ ಕರೆಕ್ಟಾಗಿ ಇಮೇಲ್ ಐ ಡಿಗೆ OTP ಸೆಂಡ್ ಆಗಿದೆ. ಇಮೇಲ್ ಐ ಡಿಗೆ ಬಂದಿರುವಂಥ OTPಯನ್ನು ನಾನು ಇವಾಗ ಹಾಕ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನೆಕ್ಸ್ಟ್ ಪೇಜ್ ಲೋಡ್ ಆಗ್ತಾ ಇದೆ. ನಾವು ಫಿಲಪ್ ಮಾಡಿರೋ ಡಾಕ್ಟಾ ಎಲ್ಲ ಕರೆಕ್ಟಾಗಿದೆ. ಸೊ ಇಲ್ಲಿ ಪ್ಲೀಸ್ ವೇಟ್ ಅಂತೇಳಿ ಬರ್ತಾ ಇದೆ. ನೆಕ್ಸ್ಟ್ ವಿಂಡೋ ಅಪಿಯರ್ ಆಗಿದೆ. ಇಲ್ಲಿ ನೋಡಿ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ, ಕೈಂಡ್ಲಿ ಪ್ರೊಸೀಡ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ ಅಂತೇಳಿ ಬಂದಿದೆ. ಈ ಥರ ಬಂದಾಗ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಯಾವ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು ಅಂತ ಅನ್ನೋದನ್ನು ನೀವು ಇಲ್ಲಿ ಲಿಸ್ಟ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು. ಐಡೆಂಟಿಟಿ, ಅಡ್ರೆಸ್ ಪ್ರೂಫಿಗಾಗಲಿ ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ನಿಮಗೆ ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಈ ಲಿಸ್ಟಲ್ಲಿ ಇರುವಂಥ ದಾಖಲೆಗಳನ್ನು ನೀವು ಯಾವುದಾದ್ರೂ ಒಂದು ದಾಖಲೆಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅದಕ್ಕಾಗಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು PDF ಫೈಲಲ್ಲಿ ಅಥವಾ JPG ಫೈಲಲ್ಲಿ ಎಷ್ಟು KB ಬೇಕೋ ಅಷ್ಟು KBಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್. ನೆಕ್ಸ್ಟ್ ವಿಂಡೋ ಈ ಥರ ಬಂದಾಗ ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ನೀವು ಅಪ್ಲೋಡ್ ಮಾಡ್ತಾ ಇರುವಂಥ ಡಾಕ್ಯುಮೆಂಟನ್ನು PDF ಫೈಲಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಅಥವಾ JPG ಫೈಲಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಪ್ಲೋಡ್ ಅಂತ ಹೇಳಿ ಕೊಡಿ. ಅಪ್ಲೋಡ್ ಇಲ್ಲಿ ನೋಡಿ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ EKYC ಸಬ್ಮಿಟೆಡ್ ಸಕ್ಸಸ್ಫುಲಿ ವಿತ್ ರಿಜಿಸ್ಟರ್ ID ಅಂತ ಇದೆ ನೋಡಿ ವೀಕ್ಷಕರೇ. ಇದು ನಮ್ಮ ಕಂಪ್ಲೀಟ್ ಪ್ರೊಸೆಸ್ ಇದೆ. ಭಾರತ್ ಗ್ಯಾಸಿಗೆ EKYC ಮಾಡುವಂಥ ಒಂದು ಕಂಪ್ಲೀಟ್ ಪ್ರೊಸೀಜರು.